ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಶಿವದೇವರನ್ನು ಯಾವ್ಯಾವ ಹೂಗಳಿಂದ ಅರ್ಚಿಸಿದರೆ ಒಳ್ಳೆಯದು ಮತ್ತು ನಮಗೆ ಆಗುವ ಅದರಿಂದ ಪ್ರಯೋಜನ ಏನು ಅನ್ನೋದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೋ ವೈಯಕ್ತಿಕ ಪ್ರಶ್ನೆ ಇದ್ದರೂ ನನಗೆ ಕೇಳಬಹುದು, ಸಮಸ್ಯೆ ಪ್ರಶ್ನೆ ಇದ್ದರೂ ಕೇಳಬಹುದು. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ನಾನೇ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇದು ಶ್ರೀ ಶಿವ ಮಹಾಪುರಾಣದಲ್ಲಿ ಬರುವಂಥದ್ದು. ಅಂದರೆ ಶಿವದೇವರನ್ನು ಯಾವ ಯಾವ ಹೂಗಳಿಂದ ಅರ್ಚಿಸಬೇಕು ಮತ್ತು ಅದರ ಉಪಯೋಗ ಮತ್ತು ಅದರಿಂದ ಆಗುವ ನಮಗೆ ಪ್ರಯೋಜನ ಏನು ಅನ್ನೋದರ ಬಗ್ಗೆ ಹೇಳ್ತೇನೆ. ಇದನ್ನು ಈ ಒಂದು ಇದರಲ್ಲಿ ಬರುವಂಥದ್ದು ಶಿವ ಮಹಾಪುರಾಣದಲ್ಲಿ ನಾರದ ಮುನಿಗಳು ಬ್ರಹ್ಮನನ್ನು ಕೇಳಿದಾಗ ಅವರು ಹೀಗೆ ಹೇಳ್ತಾರಂತೆ, ಅಂದರೆ ಇಷ್ಟಿಷ್ಟು ಹೂಗಳನ್ನು ಅರ್ಪಿಸಿದರೆ ಶಿವದೇವರಿಗೆ ಈ ಥರ ಆಗುತ್ತೆ, ಲಾಭವಾಗುತ್ತೆ ಅಂತ. ಅದರಲ್ಲಿ 1,00,000 ಕಮಲ, ಬಿಲ್ವಪತ್ರೆ, ಶತಪತ್ರಿ, ಶಂಖ ಪುಷ್ಪಗಳಿಂದ ಶಿವದೇವರನ್ನು ಅರ್ಚಿಸಿದರೆ ಐಶ್ವರ್ಯ ಲಭಿಸುವುದು. 10 ಕೋಟಿ ಹೂಗಳಿಂದ ಅರ್ಚಿಸಿದರೆ ರಾಜ್ಯ ಲಾಭವಾಗುತ್ತೆ. ಅದರ ಅರ್ಧದಷ್ಟರಿಂದ ಅರ್ಪಿಸಿದರೆ ಗೌರವ ಪ್ರತಿಷ್ಠೆಗಳು. 1,00,000ದಿಂದ ಬಂಧನ ಪರಿಹಾರ, ರೋಗ ಶಮನ. ಅದರಲ್ಲೂ ಅರ್ಧದಷ್ಟನ್ನು ಅಂದರೆ ಎಷ್ಟು ಹೂಗಳಿರ್ತದೆ ಅರ್ಧದಷ್ಟನ್ನು ಅದರಿಂದ ಅರ್ಚಿಸಿದರೆ ಕನ್ಯಾ ಲಾಭವಾಗುತ್ತೆ. ಪುನಃ ಅದನ್ನು ಅದರ ಅರ್ಧದಿಂದ ವಿದ್ಯಾಲಾಭವಾಗುತ್ತೆ. 100ರಿಂದ ವಾಕ್ಶಕ್ತಿ ಮತ್ತು ಶತ್ರುಚ್ಚಾಟನ. 1,00,000ದಿಂದ ಶತ್ರು ಮರಣ. ಅದರ ಅರ್ಧದಿಂದ ಶತ್ರು ಮೋಹನ. 1,00,000ಯಿಂದ ಸಾಮಂತ ರಾಜರನ್ನು ಪರಾಜಿತಗೊಳಿಸಬಹುದು. 10,00,000ಗಳಿಂದ ಇತರ ರಾಜರನ್ನು ವಶೀಕರಿಸಬಹುದು, ಯಶಸ್ಸನ್ನು ಪಡೆಯಬಹುದು. 5 ಕೋಟಿಗಳಿಂದ ಮುಕ್ತಿ ಲಾಭ. 1 ಕೋಟಿಯಿಂದ ಜ್ಞಾನ ಲಾಭ. ಅದರ ಅರ್ಧದಿಂದ ಶಿವದರ್ಶನ ಲಾಭ. ಇನ್ನು ಯಾವ ಯಾವ ಪುಷ್ಪಗಳಿಂದ ಯಾವ ಯಾವ ಫಲ ಎಂಬುದನ್ನು ಕೂಡ ಹೇಳ್ತಾರೆ. ದರ್ಬೆ, ದೂರ್ವೆ, ಬಿಲ್ವ, ತುಳಸಿ, ಶಮಿ-ಪತ್ರಿಗಳ ಫಲವನ್ನು ಹೇಳುತ್ತೇನೆ ಅಂತ ಹೇಳ್ತಾರೆ ಅಲ್ಲಿ ನಾರದರಿಗೆ ಬ್ರಹ್ಮದೇವರು. ಇವುಗಳನ್ನೆಲ್ಲ 1,00,000ದಂತೆ ಶಿವನಿಗೆ ಅರ್ಪಿಸಬೇಕು. ಹೀಗೆ ಅರ್ಪಿಸಿದರೆ ದರ್ಭದಿಂದ ಮುಕ್ತಿ, ದೂರ್ವೆಯಿಂದ ಆಯಸ್ಸು, ದತ್ತೂರ ಪುಷ್ಪದಿಂದ ಪುತ್ರ ಲಾಭ, ಅಗಸ್ತ್ಯ ಪುಷ್ಪದಿಂದ ಮಹಾಯಶಸ್ಸು, ತುಳಸಿಯಿಂದ ಭುಕ್ತಿ ಮುಕ್ತಿಗಳ ಅರ್ಕ, ಕುಬ್ಜ ಅಥವಾ ಕಲಾರ ಪುಷ್ಪದಿಂದ ಪ್ರತಾಪ, ಜಪಕುಸುಮದಿಂದ ಶತ್ರುವಧ, ಕರವೀರ ಪುಷ್ಪದಿಂದ ರೋಗ ಪರಿಹಾರ, ಬಂಧುಗೆ ಪುಷ್ಪದಿಂದ ಭೂಷಣ ಲಾಭ, ಜಾತಿ ಕುಸುಮದಿಂದ ವಾಹನ ಲಾಭ, ಅಗಸೆ ಹೂವಿನಿಂದ ವಿಷ್ಣು ಪ್ರೀತಿ, ಶಮಿ ಪತ್ರೆಗಳಿಂದ ಮುಕ್ತಿ, ಮಲ್ಲಿಗೆ ಹೂವಿನಿಂದ ಸ್ತ್ರೀ ಲಾಭ, ಯಾಥಿಕ ಪುಷ್ಪದಿಂದ ಸ್ಥಿರವಾದ ಗಾರ್ಹಸ್ಥ್ಯ, ಕರ್ಣಕಾರ ಪುಷ್ಪದಿಂದ ವಸ್ತ್ರ ಲಾಭ, ನಿರ್ಗುಂಡಿ ಪುಷ್ಪದಿಂದ ಮನಶುದ್ಧಿ, ಬಿಲ್ವ ಪತ್ರಗಳಿಂದ ಸರ್ವಾಭೀಷ್ಟ ಸಿದ್ಧಿ, ಕಮಲ ಪುಷ್ಪಗಳಿಂದ ಶತ್ರುನಾಶ, ಹೆಚ್ಚೇರೆ, ಕೆಂಡ ಸಂಪಿಗೆ, ಕೇದಿಗೆ ಇವೆರಡನ್ನ ಹೊರತು ಎಲ್ಲ ಹೂಗಳು ಮಹಾಫಲಪ್ರದಗಳೇ. ಹಾಗೆಯೇ ಇನ್ನು ಮುಮ್ಮದೆ ಯಾವ ಯಾವ ಧಾನ್ಯಗಳಿಂದ ಯಾವ ಯಾವ ಫಲ ಎಂಬುದನ್ನು ಹೇಳುವಂಥದ್ದು ಇಲ್ಲಿ. 1,00,000 ಅಕ್ಕಿ ಕಾಳುಗಳಿಂದ ಅಂದರೆ 6.5 ಪ್ರಸ್ಥ 2 ಫಲ ಪ್ರಮಾಣದ ಅಕ್ಕಿಯನ್ನು ಲಿಂಗದ ಮೇಲಿರಿಸಿ ಅದರ ಮೇಲೆ ಬಿಲ್ವ ಫಲ ಒಂದನ್ನು ಇಟ್ಟು ಗಂಧ ಪುಷ್ಪ ದೀಪಗಳಿಂದ ಅರ್ಚಿಸಿ 12 ಮಂದಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರೆ ಒಳ್ಳೆಯದು. 18 ಮಾಷ ಪ್ರಮಾಣದ ಬೆಳ್ಳಿಯನ್ನು ಗುರುವಿಗೆ ದಾನ ಮಾಡಬೇಕು. ಹೀಗೆ ಪೂಜೆ ಮಾಡಿದರೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಹೀಗೆ 1,00,000 ಎಳ್ಳಿನಿಂದ ಅಂದರೆ 11 ಸಲ ಎಳ್ಳಿನಿಂದ ಪೂಜಿಸಿದರೆ ಮಹಾಪಾತಕ ಪರಿಹಾರ. ಭೋಜನಕ್ಕೆ ಬ್ರಾಹ್ಮಣರ ಸಂಖ್ಯೆ ಮೊದಲಿನಷ್ಟು 1,00,000 ಯವ ಎಂದರೆ 8.5 ಪ್ರಸ್ತಿ, 2 ಫಲ ಯವದಿಂದ ಸ್ವರ್ಗ ಸೌಖ್ಯ. ಈ ಯವ ಪೂಜೆಯಲ್ಲಿ 9 ಮಂದಿ ಬ್ರಾಹ್ಮಣರಿಗೆ ಭೋಜನ, 1,00,000 ಅಥವಾ ಅರ್ಧ ದ್ರೋಣ ಗೋಧಿಯಿಂದ ಸಂತತಿ ವೃದ್ಧಿ, 1,00,000 ಅಥವಾ 7.5 ಪ್ರಸ್ಥ 2 ಫಲ ಹೆಸರಿನಿಂದ ಸುಖ. ಈ ಗೋಧಿ ಹೆಸರು ಪೂಜೆಗಳನ್ನೆಲ್ಲ 11 ಮಂದಿ ಬ್ರಾಹ್ಮಣರಿಗೆ ಭೋಜನ, 1,00,000 ಅಥವಾ 1 ಪ್ರಸ್ಥ ಜೀರಿಗೆಯಿಂದ ಧರ್ಮ, ಅರ್ಥ, ಕಾಮ ಸಮೃದ್ಧಿ. ಈ ಪೂಜೆಯಲ್ಲಿ 12 ಮಂದಿ ಬ್ರಾಹ್ಮಣರಿಗೆ ಭೋಜನ, 1,00,000 ಅಂದರೆ 20 ಫಲ ಸಾಸಿವೆಗಳಿಂದ ಪೂಜಿಸಿದರೆ ಶತ್ರು ನಾಶವಾಗುತ್ತೆ. ವಿಧಿವತ್ತಾಗಿ ಪೂಜೆ ಮಾಡಿದ ಮೇಲೆ ಶಿವದೇವರಿಗೆ ರುದ್ರ ಸೂಕ್ತ, ಪುರುಷ ಸೂಕ್ತ, ಮೃತ್ಯುಂಜಯ, ಗಾಯತ್ರಿ ಮಂತ್ರಗಳು ಮುಂತಾದವುಗಳಿಂದ ನೀರು, ಹಾಲು ಮುಂತಾದ ದ್ರವ್ಯಗಳ ಧಾರೆಯನ್ನು ಅರ್ಪಿಸಿದರೆ ಒಳ್ಳೆಯದು. ಅವುಗಳ ಫಲವನ್ನು ಹೇಳುತ್ತೇನೆ ಅಂತ ಇಲ್ಲಿ ಬ್ರಹ್ಮರು ನಾರದರಿಗೆ ಹೇಳ್ತಾರೆ. ಜಲಧಾರೆಗೆ ಜ್ವರ ಪರಿಹಾರ ಫಲ,
ಘೃತಧಾರೆಗೆ ವಂಶವೃದ್ಧಿ, ಸಕ್ಕರೆ ಬೆರೆಸಿದ ಹಾಲಿನ ಧಾರೆಗೆ ಬುದ್ಧಿಶಕ್ತಿ ವೃದ್ಧಿ, ಸರ್ವದುಃಖ ಪರಿಹಾರ ತೈಲುಧಾರೆಗೆ ಫಲಶತ್ರುಗಳಿಗೆ ತಾಪ, ಸುಗಂಧ ತೈಲದ ಧಾರೆಗೆ ಭೋಗಫಲ, ಸಾಸಿವೆ ಎಣ್ಣೆ ಧಾರೆಗೆ ಶತ್ರುನಾಶ, ಮಧುಧಾರೆಗೆ ಕುಬೇರ ಪದವಿಯ ಲಾಭ, ಹಾಗೆಯೇ ಕಬ್ಬಿನ ಧಾರೆಗೆ ಎಲ್ಲ ವಿಧದ ಸುಖಲಾಭ, ಗಂಗಾ ಜಲಧಾರೆಗೆ ಭುಕ್ತಿ ಮತ್ತು ಮುಕ್ತಿ. ಹೀಗೆ ವಿಧಿವತ್ತವಾಗಿ ಸ್ಕಂದ ಉಮೇಯರಿಂದ ಸಹಿತನಾದ ಶಿವದೇವರನ್ನು ಪೂಜಿಸದೆ ಈ ಲೋಕದಲ್ಲಿ ಸಕಲ ಪುತ್ರ ಪೌತ್ರಾದಿ ಸೌಖ್ಯ. ಆಮೇಲೆ ಮಹೇಶ ಲೋಕದಲ್ಲಿ ಕೋಟಿ ಸೂರ್ಯನಂತೆ ಬೆಳಗುವ, ಎಲ್ಲಿಗೆಂದರೆ ಅಲ್ಲಿಗೆ ಹೋಗಬಲ್ಲ ವಿಮಾನದಲ್ಲಿ ಸುರಸುಂದರಿಯ ನಡುವೆ ಸಂಗೀತ ವಾದ್ಯಗಳನ್ನು ಕೇಳುತ್ತಾ ಕುಳಿತಿರುವ ಸುಖಿ. ಇದು ಒಂದು ಕಲ್ಪ ಪರ್ಯಂತ. ಬಳಿಕ ತತ್ವಜ್ಞಾನ ಮತ್ತು ಅದರಿಂದ ಮೋಕ್ಷ ಲಾಭವಾಗುತ್ತೆ. ಧನ್ಯವಾದಗಳು.